क्या इन प्रेमियों को मिलेगा इंसाफ? बीजापुर शहर के सिंदगी तालुका कन्नूर ग्राम के निवासी परमानंद और सुप्रीता ने पिछले 5 सालों से प्यार कर रहे थे। इसके चलते शादी करने की बात अपने घर वालों से करने पर लड़की के घर वालों ने मना कर दिया। इसके चलते पिछले दिन इन्होंने घर से भागकर एक मंदिर में शादी करके बीजापुर शहर के सब रजिस्ट्रार ऑफिस में 17 जुलाई 2025 को शादी कर ली है। चलते अपने गांव जाने पर लड़की के घर वाले और उनके भाई मिलकर लड़के के घर वाले और उनके फ्रेंड्स को पुलिस पर दबाव डालकर टॉर्चर देने का आरोप लगा रहे हैं। और इस कारनामे में सिंदगी के एमएलए अशोक मनगोड़ी का भी इसमें पुलिस डिपार्टमेंट को दबाव डालने में जुटे हैं। इसके चलते हम दोनों ने इंसाफ मांगने के लिए पुलिस वरिष्ठ अधिकारी एसपी लक्ष्मण निंबरगी सर के पास मनवी देने आए हैं, कहा सुप्रीता और परमानंद ने। ನಮ್ಮೂರು ಕನ್ನಳ್ಳಿ. ನಾವು 5 ವರ್ಷದಿಂದ ಇಷ್ಟಪಡತ್ತಿದ್ವಿ. ಬಟ್ ಮನೆಯಾಗ ಒಪ್ಪಿಸಿ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ವಿ. ದೊಡ್ಡವರು ಕೇಳಿದ್ರು, ಒಪ್ಪಿಲ್ಲ ಅಂತೇಳಿ ಸ್ವ ಇಚ್ಛೆಯಿಂದ ನಾನೇ ಅವನಿಗೆ ಹೇಳಿದ್ದು. ಅವನು ಹೋಗಿ ಹುಬ್ಳಿ ಸ್ವಲ್ಪ ದೂರ ಯಾವ ಊರ ಮಾಡಿದ್ರು? ಅಲ್ಲಾಪುರ ಅಲ್ಲಿ ಒಂದು ದೇವಸ್ಥಾನದ ಮದುವೆ ಸಬ್ ರಿಜಿಸ್ಟ್ರಿ ಎಲ್ಲಿ ಮಾಡಿದ್ರು? ಬಿಜಾಪುರ ಮಾಡಿದ್ರು. ಈಗ ಇಲ್ಲಿ ಬಂದಿರಿ ನಿಮ್ಮ ಊರಿಗೆ ಹೊಳ್ಳೆ. ಹಾಂ, ಏನಾಗ್ತಾ ಇದೆ? ನಮ್ಮ ಮನ್ಯಾಗನು ನಾವು ಹುಡುಗನ ಕಡೆಯವರು ಫ್ರೆಂಡ್ ಸರ್ಕಲ್ ಅವರು ಫ್ಯಾಮಿಲಿಗೆ ಸ್ವಲ್ಪ ನಮ್ಮ ಮನೆಯಿಂದ ಭಯ ಹುಡ್ಸಾತಿದ್ವು. ಯಾರು ನಿಮ್ಮ ಅಣ್ಣವರು? ಅಣ್ಣ ಫ್ಯಾಮಿಲಿ. ನಿಮಗೇನಂತ ಇದ್ದಾರೆ? ನಮಗೇನಿಲ್ಲ, ಅವ್ನು ಬಿಟ್ಟರೆ ನನಗೆ ಇರೋದಾಗಲ್ಲ. ಸುಮ್ಮನೆ ನಮ್ಮಿಬ್ರಿಗೆ ನಾವು ಪೂರ್ತಿಯಾಗಿ ಬಿಟ್ಟರೆ ಸಾಕಷ್ಟು. ಆಯ್ತಮ್ಮ, ನಿಮಗೆ ಬೆದರಿಕೆ ಆಗ್ತಾ ಇದಾರ? ಏನೇನು ಮಾಡ್ತಾ ಇದಾರೆ? ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅದು ನೀವು ಸ್ಟೇಷನ್ಗೆ ಹೇಳ್ಬೇಕಲ್ಲ ಮೇಜರ್ ಇದೆ ಅಂತ. ಏನಾಗ್ತದೆ ಹೇಳು ನಾನು. ಇವತ್ತಿಲ್ಲಿ ಇಲ್ಲಿ ಎದಕ್ಕೆ ಬಂದಿರಲಿ? ಎಸ್ ಪಿ ಸಾಹೇಬ್ರು ಹೇಳ್ರಿ. ಅದೇ ನಮ್ಮ ಹುಡುಗನ ಮನೆ ಕಡೆಯವ್ರದ್ದು ಫ್ರೆಂಡ್ ಸರ್ಕಲ್ಗೆ ಅವರಿಗೆ ಸ್ವಲ್ಪ ಭಯ ಹುಡ್ಸಾತಾರ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ಈ ಬೆದರಿಕೆ ಬೇಡ ಹಂಗೆ ಹಿಂಗೆ ಅಂತೇಳಿ ರಕ್ಷಣೆ ಪೊಲೀಸ್ ಸ್ಟೇಷನ್. ಅದೇ ನಮ್ಗೆ ರಕ್ಷಣೆ ಬೇಕಾಗೈತಿ. ನನ್ಗೆ ನನ್ನ ಗಂಡನ ಮನೆಯವರಿಗೂ ನಮ್ಮ ಫ್ರೆಂಡ್ ಸರ್ಕಲ್ಗೂ ಎಲ್ಲರಿಗೂ ರಕ್ಷಣೆ ಬೇಕು, ನಮ್ಮ ಫ್ಯಾಮಿಲಿ ಅಂತ. ನಿಮ್ಮ ಹೆಸರು? ಸುಪ್ರೀತಾ. ಹೆಸರು? ಮೂಡ್ಗಿ. ನಮ್ಮೂರು ಕನ್ನಳ್ಳಿ ಸಿಂದಗಿ ತಾಲೂಕು. ನಾವು ಮನೆ 4 ರಿಂದ 5 ವರ್ಷ ಆಯಿತು ಲವ್ ಮಾಡತ್ತಿದ್ದೆವು. ಅವ್ರ ಮನೇಲಿ ಯಾರೂ ಒಪ್ತಾ ಇಲ್ಲ. ಮನೇಲಿ ಎಲ್ಲನೂ ಹಿರಿಯರು ಎಲ್ಲರೂ ಕೇಳಿಸಿದ್ರು, ಎಲ್ಲ ಮಾಡಿದ್ರು, ಏನೂ ಒಪ್ತಾ ಇಲ್ಲ. ಆ ಹುಡುಗಿನೇ ಸ್ವಇಚ್ಛೆ ಅಂತ, ನಾನು ಅವ್ರ ಹುಡುಗಿನ ಸ್ವಇಚ್ಛೆ ಅಂತ ಮದುವೆ ಆಗಿದ್ದೆವು. ಒಂದು ನೈಟ್ ಹುಬ್ಳಿ ದಾಟಿ ಯಲ್ಲಾಪುರ ಅಂತ ಊರೈತಿ, ಅಲ್ಲಿ ಹೋಗಿ ಸ್ಟೇ ಇದ್ದೆವು. ಮರುದಿನ ಸೋಮವಾರ ದಿನ ಮದುವೆ ಆದೇವ್ರಿ ಒಂದು ದೇವಸ್ಥಾನದಲ್ಲಿ. 16ನೇ ತಾರೀಕಿಗೆ ಏನದ ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಮದುವೆ ಆದೇವ್ರಿ. ಮತ್ತು ಏನಾಗಿಸೋದು, ಇವಾಗ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೆ ಏನದ ನೈಟ್ ಟೈಮ್ದಾಗ ಪೊಲೀಸರು ಅವ್ರಿಗೆ ಕರೆಸಿದ್ರೆ ಹರೇಂಜ್ಮೆಂಟ್ ಮಾಡತ್ತಾರೆ. ಪೊಲೀಸರು? ಹಾಂ, ಏನಂತ? ಅದೇ ಅವ್ರಿಗೆ ಹಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಸ್ಟೇಷನ್ಗೆ ಬರ್ರಿ, ಹಂಗೈತಿ ಹಿಂಗೈತೆ ಅಂತ ಹೇಳ್ರಿ. ಮತ್ತೇನದ ವೆಹಿಕಲ್ಸ್ ಎಲ್ಲ ಒಂದು ಕಾರ್ ಅದೆಲ್ಲ ತೊಗೊಂಡೋಗ್ಯಾವ ರೀ. ಯಾರೋ ಕಾರ್? ನಮ್ಮ ರಿಲೇಷನ್ ನಮ್ಮ ಫ್ಯಾಮಿಲಿ ಅವ್ರದ್ದು ರೀ. ಯಾಕೆ ತೊಗೊಂಡೋಗ್ಯಾರ? ಅದೇ ರೀ, ಅವರು ಬರಲಿಲ್ಲ ಅಂತ ವೆಹಿಕಲ್ ತೊಗೊಂಡೋಗ್ಯಾರ ರೀ. ಈಗೆಲ್ಲ ಅರ್ಜಿ ಹಾಕ್ಲತ್ತಾರ ರೀ. ಅವ್ರ ಸಲ ನಮ್ಮ ರಕ್ಷಣೆಗೋಸ್ಕರ ನಾವು ಇಲ್ಲಿ ಎಸ್ ಪಿ ಸರ್ ಸಮಸ್ಯೆ ಮಾಡತ್ತಾರ. ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರ ಅಣ್ಣ ಪೊಲೀಸರು ನಮ್ಮ ಊರಿನ ಬಿಟ್ರಿ. ಅವ್ರ ಅಣ್ಣ ಯಮನಪ್ಪ ಮುಡಿಯತ್ತದ ರೀ, ಅವ್ರೊಬ್ರು ರೀ ಗ್ರಾಮ ಪಂಚಾಯತಿ ಮೆಂಬರ್ ಅದಾರ ರೀ. ಅವ್ರು ರೀ
ಅದಕ್ಕೆ ನಾವು ಶಾಸಕರು ಏನಾದ್ರು ಮಾಡ್ತಾ ಇದಾರೆ? ಶಾಸಕರು ಏನದ ಇವಾಗ ಸಬ್ ಆಫೀಸ್ಗೆ ಏನದ ಅಷ್ಟೇ ಇಡು ಅಂತ ಹಂಗೆ ಹೇಳಿದಾರಂತ್ರಿ. ಯಾರಿಗೆ? ನಮ್ಮ ಅಶೋಕ್ ಮನಗೋಳಿ ಸಿಂದಗಿ ತಾಲೂಕು. ಹಾಂ ಪೊಲೀಸರಿಗೆ? ಹಾಂ ರೀ. ಅದ್ರ ಸಲುವಾಗಿ ಏನದ ನಮ್ಮ ಜೀವ ಬೆದರಿಕೆ ಆಗಿದ್ದ ಸಲುವಾಗಿ ನಾವು ಜೀವ ರಕ್ಷಣೆಗೆ ಇಲ್ಲಿ SP ಸರ್ ಹತ್ರ ಬಂದಿದ್ದೀವಿ. ಈ ಶಾಸಕರು ಯಾರಿಗೆ ಒತ್ತಡ ಹಾಕತ್ತಾರತ್ರಿ? ಸಬ್ ರಿಜಿಸ್ಟ್ರಿ ಆಫೀಸ್ದಾಗ ರೀ ಸರ್. ಅದು ಅಲ್ಲಿ ಗಂಟೆ ಮಾಡಕ್ಕೆ ಹೋಗ್ರಿ, ಇದು ಮಾಡಕ್ಕಾಡೋದು ಅಷ್ಟೇ ಇಡ ಅಂತ ಹೇಳ್ತಾರೆ. ಶಾಸಕರಾಗಿ ನಿಮ್ಮ ವಿರುದ್ಧ ಇದು ಮಾಡತ್ತಾರ್ರಿ? ಅದ್ರಿ ಅವ್ರವ್ರ ಫ್ಯಾಮಿಲಿ ಅಂತ ಇದು ಐತ್ರಿ ಅದ್ರ ಸಲುವಾಗಿ ರೀ. ಹುಡುಗಿಯರ ಕಡೆ ಹ್ಞೂ ರೀ, ಸಂಬಂಧಿಕರಲ್ರಿ, ಹಿಂಗೆ ಫ್ರೆಂಡ್ಶಿಪ್ ಟೈಪ್ ಹಿಂಗೆ ಸಪೋರ್ಟ್ ರೀ. ನಿಮ್ಮ ಮನ್ಯಾಗ ಒಪ್ಪಿಗೆ ಐತೆ ಈಗ? ನಮ್ಮ ಮನ್ಯಾಗ ಸಂಪೂರ್ಣ ಒಪ್ಪಿಗೆ ಐತ್ರಿ. ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ ರೀ. ಈ ಶಾಸಕರದ್ದು ನಿಮಗೆ ಮೇನ್ ಕಿರಿಕಿರಿ? ಹ್ಞೂ ರೀ, ಅವ್ರದ್ದು ರೀ ಫ್ಯಾಮಿಲಿ ಕಡೆಯಿಂದ ನೈಟ್ ಟೈಮಿಗೆಲ್ಲ ಫ್ಯಾಮಿಲಿ ನಮ್ಮ ಬರೋದ್ರಿ, ಇದು ಮಾಡೋದು ಸ್ಟೇಷನ್ ಬರ್ರಿ ಹಂಗೆ ತಿಂಗ ಇದು ಮಾಡತ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪರಮಾನಂದ ಬಗಲಿಯವರು ಸರ್. ನನ್ನ ಹೆಸರು ಗುರುನಾಥ್ ಬರಾದರ್ ಅಂತ. ನಮಗೀಗ ಪರಮಾನಂದ ಬಗಲಿಯವರು ಸ್ವಲ್ಪ ರಿಲೇಷನ್ ಆಗಬೇಕಾಗಿತ್ತು. ಅವ್ರಿಗೋಸ್ಕರ ನೀವು ಅಲ್ಲಿ ಕರ್ಕೊಂಡು ಹೋಗಿರಿ, ಇಲ್ಲಿ ಕರ್ಕೊಂಡು ಹೋಗಿರಿ, ನಿನ್ನ ಕಾರ್ ಒಳಗೆ ಕರ್ಕೊಂಡು ಹೋಗಿರಿ ಅಂತೇಳಿ ನಿನ್ನೆ ರಾತ್ರಿ ಸಿಬ್ಬಂದಿಯವರು ಬಂದು ಸ್ವಲ್ಪ ಈ ಥರ ಹೊಡೆದು ಮಾಡಿ ನಮಗೆ ಟಾರ್ಚರ್ ಮಾಡಿದ್ದಾರೆ. ಯಾವ ಸಿಬ್ಬಂದಿ? ಪೊಲೀಸ್ ಸಿಬ್ಬಂದಿಯವರು ಬಂದು ಮತ್ತೆ ಪ್ರೆಸರ್ ಹಾಕೋದ್ರಿಂದ ಅವ್ರ ಮನೆಯವ್ರ ಕಡೆಯಿಂದ ನೀನು ಹಂಗೆ ಕರ್ಕೊಂಡು ಹೋಗಿದ್ದೆ, ಹಿಂಗೆ ಕರ್ಕೊಂಡು ಹೋಗಿದೆ ಅಂತ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ. ನಾವು SP ಸರ್ ಹತ್ರ ಬರೋ ತನಕ ನಾವು ಸ್ವಲ್ಪ ಹೊರಗಡೆ ಇದ್ದೆವು. ಈಗ ಒಂದು ನಾನು ಶರಣಗೌಡ ಬರೋರು ಅಂತೇಳಿ ಬೀಟ್ ವೈಸು ಅವ್ರು ಭಾಳ ಟಾರ್ಚರ್ ಮಾಡ್ತಾ ಇದ್ದಾರೆ, ಸ್ಟೇಷನ್ಗೆ ಒಂದು ಭೇಟಿ ಆಗು ಅಂತ. ಕಾರ್ ಕಸ್ಕೊಂಡಾರೆ? ಹಾಂ, ಕಾರ್ ಕಸ್ಕೊಂಡು ನಿನ್ನೆ ನನ್ನ ಹತ್ರ ಚಾವಿ ಇಲ್ಲ ಅಂದ್ರೂ ನನ್ನ ಕಾರು ಟೂಯಿಂಗ್ ಮಾಡ್ಕೊಂಡು ಹೋಗಿ ಅದಕ್ಕೇನು FIR ಇಲ್ಲ, ಒಂದು ಕಾರಣ ಏನೂ ಇಲ್ಲ, ನನ್ನ ಕಾರ್ ಹೋಗಿ ಸ್ಟೇಷನ್ದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. PS ಅವ್ರು ಭೇಟಿಯಾಗಿದ್ದೀರಿ? PS ಸರ್ ಭೇಟಿಯಾಗಿಲ್ಲ. ಈಗ ನಾವು ಅದೇ PS ಸರ್ ಭೇಟಿ ಆಗೋಕೆ ಹೋಗ್ಬೇಕಂದ್ರೆ ಅವರು ಹೊಡಿತಾರೆ ಅಂತೇಳಿ ಭಯದಿಂದ ನಾವು SP ಸರ್ ಹತ್ರ ಬಂದಿದ್ದೀವಿ. ನಮ್ಮ ಮನೆಯವರಿಗೆಲ್ಲ ಒಳಗೆ ಹೋಗಿ ಚಾವಿ ಎಲ್ಲ ಹುಡುಕಾಡಿ ಪೊಲೀಸ್ ಸಿಬ್ಬಂದಿಯವರು ಬಸಣ್ಣ ಯಮನಪ್ಪ ಮೂಡಿಗೆಯವರಿಂದ ಅವರು ನಮ್ಮ ಮನೆಯಾಗೆಲ್ಲ ಒಳಗೆ ಹೋಗಿ ಹೆಣ್ಮಕ್ಳಿಗೆ, ನನ್ನ ಸಣ್ಣ ಒಂದು 2 ಮಕ್ಕಳು ಅದಾವೆ, 3 ವರ್ಷದಿಂದ ಒಂದು 5 ವರ್ಷದ್ದು, ಅವರಿಗೆಲ್ಲ ಟಾರ್ಚರ್ ಮಾಡಿ ನಿನ್ನೆ ರಾತ್ರಿ ಎಲ್ಲ ಹಲಕ ನಿಂದಿಸಿ ಸರ್ ಅವ್ರು ಬೀಟ್ ವೈದ್ಯರು ಜೋಡಿ ಬಂದು ನನಗೂ ಟಾರ್ಚರ್ ಮಾಡಿ ಮನೆಯವರು ಟಾರ್ಚರ್ ಮಾಡಿ ನಮ್ಮ ಮನೆಯವರು ಈಗ ಊರಾಗಿಲ್ಲ. ಅವ್ರ ಪಾಪ ಹೆದರ್ಕೊಂಡು ಎಲ್ಲಿ ಹೋಗಿದಾರೆ ಅಂತ ಗೊತ್ತಿಲ್ಲ. ಈಗ ಮತ್ತೆ ಪೊಲೀಸರಿಗೆ ಯಾರು ಒತ್ತಡ ಹಾಕತ್ತಾರ? ಪೊಲೀಸರು ಶರಣಗೌಡ ಬರೋದಾರ ಅಂತೇಳಿ. ಅಲ್ಲ, ಅವ್ರಿಗೆ ಯಾರು ಒತ್ತಡ ಹಾಕತ್ತಾರ? ಇವ್ರು ಹುಡುಗಿಯವ್ರ ಕಡೆ ಮನೆಯಿಂದ ಇವರು ಒತ್ತಡ ಹಾಕ್ತಿದ್ದಾರೆ, ಇವನೇ ಕರ್ಕೊಂಡು ಹೋಗಿದ್ದಾನೆ, ಇವನೇ ಮಾಡಿದಾನಂತ. ಶಾಸಕರು ಅಶೋಕ್ ಮನಗೋಳಿಯವರಿಂದ ಸ್ಟೇಷನ್ ಆರಿಫ್ ಸರ್ ಕಡೆಯಿಂದ ಒತ್ತಡ ಹಾಕ್ತಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ಸ್ಟೇಷನ್ ವೈಸ್ ಅವರು ಅಧಿಕಾರಿಗಳು ನಮಗೆ ಭಾಳ ಟಾರ್ಚರ್ ಮಾಡ್ತಿದ್ದಾರೆ. ಸ್ವಲ್ಪ ನಾವು ನ್ಯಾಯ ಬೇಕು, ನಾವು ಸ್ವಲ್ಪ ದುರ್ಕೊಂತೇನೆ, ಅವ್ರು ಬಡ ರೈತರು, ನಮ್ಗೆ ಯಾರೂ ಇಲ್ಲ, ಅದಕ್ಕೆ SP ಸರ್ ಹತ್ರ ನಾವು ಕೇಳಕ್ಕೆ ಬಂದ್ವಿ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು SP ಸರ್ ಅಂತ. ನಿಮ್ಮ ಹೆಸರು? ಗುರುನಾಥ್ ಬರಾದರ್ ಅಂತ.